ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. 9 ಗಂಟೆಯಲ್ಲಿ ವ್ಲಾಗನ್ನು ಶುರು ಮಾಡಿದ್ದೀನಿ. ಗಿಡಕ್ಕೆ ನಿನ್ನೆ ಸಂಜೆ ನೀರೇ ಹಾಕಿರಲಿಲ್ಲ, ಒಂದು ರೀತಿ ಒಣಗ್ದಂಗಿತ್ತು. ಸರಿ, ಮೊದಲು ನೀರು ಹಾಕ್ಬಿಡೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೆ. ನೀರು ಹಾಕ್ಬಿಟ್ಟು ನಂತರ ಮಾರ್ಕೆಟ್ಗೆ ಹೋಗಿ ಬರಬೇಕು. ಹಾಗೆಯೇ ವಿಡಿಯೋ ಎಡಿಟಿಂಗ್ ಬೇರೆ ಇದೆ, ಅದನ್ನು ಮಾಡಬೇಕು. ಬೇಗ ಹೋಗಿಲ್ಲ ಅಂದರೆ ಮಾರ್ಕೆಟಲ್ಲಿ ಫ್ರೆಶ್ ಆಗಿರೋ ಅಂಥ ತರಕಾರಿಗಳೇ ಸಿಗೋದಿಲ್ವಲ್ಲ. ಹೋಗಿ ಬಂದ್ಬಿಟ್ಟು ನಂತರ ನಿಮಗೆ ಸಿಗ್ತೀನಿ. ನೋಡಿ, ವಿಡಿಯೋ ಎಡಿಟಿಂಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಕಿಚನ್ಗೆ ಬರ್ತಾ ಇದ್ದೀನಿ. ಅಂದರೆ ಊಟ ಮಾಡಬೇಕು, ಟಿಫನ್ನು ಮಾಡಿಲ್ಲ, ಊಟ ಮಾಡೋಣ ಅಂತ ಬರ್ತಾ ಇದ್ದೀನಿ. ನೋಡಿ, ನಾನು ಬೆಳಗ್ಗೆನೇ ಸಾರನ್ನು ಮಾಡಿಟ್ಬಿಟ್ಟಿದ್ದೀನಿ. ಅಂದರೆ ಮೂಲಂಗಿ ಮತ್ತು ಉಸ್ತಿಕಾಯಿ ಹಾಕಿ ಸಾರನ್ನು ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಉಸ್ತಿಕಾಯಿ ಹಾಕ್ಬಿಟ್ಟು ಸಾರು ಮಾಡ್ಕೊಳ್ಳೋದ್ರಿಂದ. ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಲಿಂಕ್ ಕೊಡ್ತೀನಿ ನಿಮಗೆ, ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಂತರ ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೀನಿ. ಓಕೆನಾ, ಈಗ ಊಟ ಮಾಡಬೇಕು. ಅದಕ್ಕೆ ಮುಂಚೆ ಮಾರ್ಕೆಟ್ಗೆ ಹೋಗಿ ಬಂದೆ. ನೋಡಿ, ಅವರೆಕಾಯಿ 100 ರೂಪಾಯಿಗೆ 1.25 kg. ಅಂದರೆ ನಾಳೆ ಇಕ್ಕಿದ ಬೇಳೆ ಸಾರು ಮಾಡೋಣ ಅಂತ ತೊಗೊಂಬಂದೆ. ಮೊನ್ನೆ 100 ರೂಪಾಯಿಗೆ 1 kg ಇತ್ತು, ಈಗ 1.25 kg ಕೊಟ್ಟರು. ಓಕೆ, ಇದನ್ನೆಲ್ಲ ಬಿಡಿಸಿ ನೆನೆಸಿಟ್ಬಿಟ್ಟು ಇಸ್ಕಿಟ್ಬಿಟ್ರೆ ನಾಳೆ ಸಾರನ್ನು ಮಾಡ್ಕೋಬೋದು. ಚೆನ್ನಾಗಿದೆ ಅಲ್ಲ, ಜಾಸ್ತಿ ಏನೂ ಹೋಗಿಲ್ಲ, ಚೆನ್ನಾಗಿದೆ. ಅಂದರೆ ತೆಳುವಾಗಿದೆ, ದಪ್ಪ ಇಲ್ಲ ಕಾಳು. ಓಕೆ, ಇದು ಪಕ್ಕದಲ್ಲಿರಲಿ, ನಾನು ಊಟ ಮಾಡಿಬಿಟ್ಟು ನಂತರ ಬಿಡಿಸ್ತೀನಿ. ಈ ಅವರೆಕಾಯಿ ಎಲ್ಲ ಬಿಡಿಸ್ಬೇಕು ಅಂದರೆ ಅರ್ಧ ಗಂಟೆನಾದರೂ ಟೈಮ್ ತೊಗೊಳುತ್ತೆ. ಒಬ್ಬಳೇ ಕುತ್ಕೊಂಡು ಬಿಡಿಸ್ಬೇಕಂದ್ರೂ ಬೇಜಾರಾಗುತ್ತೆ. ಅದಕ್ಕೆ ಟಿ ವಿ ಆನ್ ಮಾಡ್ಕೊಂಡು ನೋಡ್ಕೊಳ್ತಾ ಬಿಡಿಸ್ತಾ ಇದ್ದೀನಿ. ಅದರಲ್ಲೂ ನನಗೆ ಸೀರಿಯಲ್ ನೋಡಿ ಅಭ್ಯಾಸನೇ ಇಲ್ಲ, ಇದುವರೆಗೂ ಒಂದು ಸೀರಿಯಲ್ಲು ನೋಡಿಲ್ಲ. ಟಿ ವಿನಲ್ಲಿ ಪ್ರೋಗ್ರಾಮ್ಸ್ ನೋಡ್ತೀನಿ, ಇಲ್ಲ ಅಂದರೆ ಸಾಂಗ್ಸ್ ಹಾಕಿ ಬಿಟ್ಬಿಡ್ತೀನಿ. ದುಷಿ ಇದ್ದ ಅಂದರೆ ಮಾತ್ರ ಮೂವೀಸ್ನ ನೋಡ್ತೀನಿ. ಕನ್ನಡದಲ್ಲಿ ಯಾವ ಸೀರಿಯಲ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ನಾನು ನೋಡ್ತೀನಿ, ನೋಡೋಣ ಇಷ್ಟ ಆಗುತ್ತಾ, ಫಸ್ಟ್ ಟೈಮ್ ಟ್ರೈ ಮಾಡೋಣ. ನಂತರ ಆ ಸಿಪ್ಪೆ ಇತ್ತಲ್ವ, ಅದನ್ನೆಲ್ಲ ತೊಗೊಂಡೋಗಿ ಹಸು ಕೊಟ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಪಕ್ಕದಲ್ಲಿ ಜೆರಾಕ್ಸ್ ಅಂಗಡಿ ಇದೆ, ಅದರಲ್ಲಿ ಅಜ್ಜಿ ಒಬ್ಬರಿದ್ದಾರೆ, ಅವರು ಹಸುಗೆ ಹಾಕ್ತಾ ಇರ್ತಾರೆ. ಹಸು ದಿನಾ ಬರೋ ಅಭ್ಯಾಸ ಮಾಡ್ಕೊಂಡಿದೆ ಅಲ್ಲಿ, ಅದಕ್ಕೆ ನಾನು ಅಲ್ಲಿ ತೊಗೊಂಡೋಗಿ ಇಟ್ಬಿಟ್ಟು ಬಂದ್ಬಿಡ್ತೀನಿ. ಹಸು ಬಂದಾಗ ಅಜ್ಜಿ ಇಟ್ಬಿಡ್ತಾರೆ, ಇಲ್ಲ ಅಂದರೆ ಆಚೆ ನೋಡ್ತಾ ಇರಬೇಕು ಹಸು ಯಾವಾಗ ಬರುತ್ತೆ ಅಂತ. ನಮಗೆ ಗೊತ್ತಾಗಲ್ವಲ್ಲ, ಒಳಗಡೆ ಕೆಲಸ ಇರುತ್ತೆ, ಮತ್ತು ಹಸು ಯಾವಾಗ ಬಂದು ಯಾವಾಗ ಹೋಗ್ಬಿಡುತ್ತೋ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ತೊಗೊಂಡೋಗಿಡ್ತಾ ಇದ್ದೀನಿ. ಅಜ್ಜಿ ಇರಲಿಲ್ಲ, ಇದ್ದಿದ್ರೆ ನಿಮಗೆ ತೋರಿಸ್ತಾ ಇದ್ದೆ ವಿಡಿಯೋನಲ್ಲಿ. ಅಜ್ಜಿ ಇಲ್ವಾ ಅಂತ ಕೇಳ್ಬಿಟ್ಟು ಮತ್ತೆ ಬರ್ತಾ ಇದ್ದೀನಿ. ಅಂದರೆ ಅಲ್ಲಿ ಇಟ್ಬಿಟ್ಟು ಬಂದುಬಿಟ್ರೆ ಅಜ್ಜಿನೇ ಹಾಕ್ಬಿಡ್ತಾರೆ. ನಾನೇ ಅಲ್ಲ, ಅಕ್ಕಪಕ್ಕದವ್ರು ಎಲ್ಲರೂ ಅಷ್ಟೇ ಅಲ್ಲಿ ತೊಗೊಂಡೋಗಿ ಇಟ್ಬಂದ್ಬಿಡ್ತಾರೆ. 2 ಹೋಟೆಲ್ ಏನೋ ಇದೆ ನಮ್ಮ ಮನೆ ಹತ್ರನೇ, ಅವರು ಅಷ್ಟೇ. 12 ಗಂಟೆ ಹಂಗೇನಾದರೂ ಮಿಕ್ಕಿತ್ತು ಅಂದರೆ ತೊಗೊಂಡೋಗಿ ಅಲ್ಲಿ ಇಟ್ಬಿಡ್ತಾರೆ. ಅಜ್ಜಿನೇ ಹಸು ಬಂದಾಗ ಹಾಕ್ಬಿಡುತ್ತೆ. ನಂತರ ಅವರೆಕಾಳನ್ನು ನೆನೆಸಿಡ್ತಾ ಇದ್ದೀನಿ. ಅವರೆಕಾಳು ಯಾವ ಥರ ನೆನೆಸಿಡೋದು ಅಂದರೆ, ಒಂದು ಸ್ವಲ್ಪ ಸಿಪ್ಪೆನ ಹಾಕ್ಕೋಬೇಕು. ಅಂದರೆ ಅವರೆಕಾಯಿ ಸಿಪ್ಪೆ ಬರುತ್ತಲ್ವ, ನೋಡಿ ನಾನು ತಟ್ಟೆಲಿ ಇಟ್ಕೊಂಡಿದ್ದೀನಿ, ಆ ಸಿಪ್ಪೆನೂ ಹಾಕಬೇಕು. ಹಾಕೋದ್ರಿಂದ ಅವರೆಕಾಳು ಚೆನ್ನಾಗಿ ಬೇಗ ನೆನೆಯುತ್ತೆ. ಅಂದರೆ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲ ಇದೇ ಥರ ಮಾಡ್ತಾಯಿದ್ರು, ನನಗೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಸಿಪ್ಪೆ ಹಾಕ್ಬಿಟ್ಟು ನೆನೆಸಿಟ್ಬಿಟ್ರೆ ಬೇಗ ನೆನೆಯುತ್ತೆ ಅನ್ನೋದು. ಓಕೆ, ಒಂದು 5 ಗಂಟೆ ಆಗೋಷ್ಟರಲ್ಲಿ ಮೆತ್ತಗೆ ಆಗೋಗುತ್ತೆ, ಹಿಸುಕ್ಕೋಬೋದು. ಮೊನ್ನೆ ಇಡ್ಲಿಗೆ ನೆನೆಸಿಟ್ಟಿದ್ನಲ್ಲ, ಅದೇ ಹಸಿಟ್ಟಲ್ಲಿ ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡ್ಕೊಂಬಿಟ್ಟು ಇದ್ಕಿದ ಬೇಳೆ ಸಾರು ಮಾಡ್ಕೊಳ್ಳೋಣ ಅಂತ ನೆನೆಸಿಡ್ತಾ ಇದ್ದೀನಿ. ಅದಾದಮೇಲಂತೂ ಜೋರಾಗಿ ಮಳೆ ಬಂತು ಫ್ರೆಂಡ್ಸ್. ಅಂದರೆ ಒಂದು 10 ದಿನ ಆಗೋಗಿತ್ತು ನಮ್ಮ ಏರಿಯಾದಲ್ಲಿ ಮಳೆ ಬಂದು. ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂದರೆ, ಚೆನ್ನಾಗಿದೆ ಕ್ಲೈಮೇಟ್ ಅಂತೂ. ತುಂಬ ಟೈಮೂ ಏನೂ ಬಂದಿಲ್ಲ ಮಳೆ, ಒಂದು 10 ನಿಮಿಷ ಏನೋ ಬಂತು. ಬಟ್ಟೆ ಒಣಾಕಿದ್ದೆ, ಅದು ಸಹ ನೆಂದೋಯ್ತು. ಇನ್ನೇನು ಮಾಡೋದು, ಹಾಗೆ ಬಿಟ್ಬಿಟ್ಟೆ. ಒಂದು 10 ನಿಮಿಷನೇ ಅಲ್ವಾ ಬಂದಿದ್ದು, ಮತ್ತೆ ಒಣಕೊಳ್ಳುತ್ತೆ ಅಂತ ಹಾಗೆ ಬಿಟ್ಟೆ. ನೋಡಿ ಕಸ ಎಷ್ಟು ತುಂಬಿಕೊಂಡಿದೆ ಅಂತ. 1 ತಿಂಗಳಾಯ್ತೇನೋ ಕಸ ಗುಡಿಸಿ ಅನ್ನೋ ಥರ ಇದೆ. ರಂಗೋಲಿ ಹಾಕಿದ್ದು ಹೊರಟೋಗಿದೆ. ಇಷ್ಟು ಕಸ ಏನಕ್ಕೆ ಬರುತ್ತೆ ಅಂದರೆ, ಅಲ್ಲಿ ಮರ ಇದೆ ನೋಡಿ, ಆ ಮರದಲ್ಲಿ ಎಲೆಗಳೆಲ್ಲ ಬಿದ್ದು ಇಲ್ಲಿವರೆಗೂ ಬಂದು ಕೂತ್ಕೊಳ್ಳುತ್ತೆ. ಬೆಳಗ್ಗೆ ಎದ್ದಿದ್ದೇನೆ, ಆ ಕಸ ಗುಡಿಸಿ ಎಲ್ಲ ತುಂಬಿಸಿ ಹಾಕೋಷ್ಟರಲ್ಲಿ ಒಂದು ಬಕೆಟ್ ತುಂಬುತ್ತೆ. ಈ ಕಸದವ್ರು ಬರೋದು ಬೇರೆ ಪ್ರಾಬ್ಲಮ್ಮು, ಅದರಲ್ಲಿ ಈ ಕಸ ನೋಡಿದ್ರೆ ಇಷ್ಟು ತುಂಬುತ್ತೆ. ಓಕೆ, ಈ ಕ್ಲೈಮೇಟ್ಗಂತೂ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತಲ್ವ. ಅದಕ್ಕೆ ನಾನು ಮೊದಲು ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಕಾಫಿ ಮಾಡಿ ಕುಡಿಯೋದಕ್ಕೆ ಟೈಮೇ ನೋಡೋದಿಲ್ಲ, ಯಾವಾಗ ಕುಡಿಬೇಕು ಅನಿಸುತ್ತೋ ಆ ಟೈಮಲ್ಲಿ ಕುಡಿತಾ ಇರ್ತೀನಿ. ಅಂದರೆ ಕೆಲಸ ಇಲ್ಲ ಅಂದರೂ ಕಾಫಿ ಬೇಕು, ಕೆಲಸ ಜಾಸ್ತಿ ಇತ್ತು ಅಂದರೂ ಕಾಫಿ ಬೇಕು. ಇದೊಂದು ಕೆಟ್ಟ ಅಭ್ಯಾಸ ನನ್ನ ಹತ್ರ.
ಸಾಮಾನ್ಯ ನಾನು ಯಾವುದಕ್ಕೂ ಅಡಿಕ್ಟ್ ಆಗೋದಿಲ್ಲ. ಈ ಕಾಫಿಗೆ ಮಾತ್ರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಹೇಗೆ ಬಿಡೋದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಗೇನಾದರೂ ಟಿಪ್ಪು ಗೊತ್ತಿತ್ತು ಅಂದರೆ ನನಗೆ ತಿಳಿಸಿ. ಓಕೆ, ಈಗ ಹೋಗಿ ನಾನು ಪಾರ್ಕಿಂಗಲ್ಲಿ ಕುತ್ಕೊಂಡು ಕಾಫಿನ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಕ್ಲೈಮೇಟ್. ಒಂದು ಸ್ವಲ್ಪ ಗೇಟ್ ಓಪನ್ ಮಾಡಿ ಬಿಟ್ಬಿಟ್ಟು ಕುತ್ಕೊಂಡು ನೋಡ್ತಾ ಕುಡಿತಾ ಇದ್ದೀನಿ. ತಣ್ಣಗಿತ್ತು ಅಂದರೆ ಈ ಥರ ಬಿಸಿ ಬಿಸಿ ಕಾಫಿ ಇದ್ದರೆ ಚೆನ್ನಾಗಿರುತ್ತಲ್ವ. ಜೊತೆಲಿ ಆನಿಯನ್ ಬೋಂಡನೋ ಬಜ್ಜಿನೋ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಮಳೆ ಬಂದಿದ್ದು ಬರೀ 10 ನಿಮಿಷ ಅಷ್ಟೇ. ಅಂದರೆ ನಾನು ಬಂದು ನೋಡಿದೆ, ಮಳೆ ಬರ್ತಾ ಇತ್ತು. ಹೋಗಿ ಕಾಫಿ ಮಾಡ್ಕೊಂಬಂದು ಕುಡಿದೆ ಅಲ್ಲಿ ಕುತ್ಕೊಂಡು ಅಷ್ಟೇ. ಮಳೆ ನಿಂತೋಯ್ತು. ಬರೀ 10ರಿಂದ 15 ನಿಮಿಷ ಏನೋ ಬಂತು ಅಷ್ಟೇ. ಅಷ್ಟಕ್ಕೇನೆ ಬಟ್ಟೆಗಳೆಲ್ಲ ನೆಂದೋಯ್ತು. ಇನ್ನೇನು ಮಾಡಲಿ, ಹಾಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಮತ್ತೆ ಒಣಕೊಳ್ಳುತ್ತೆ ಬಿಡು ಅಂತಂದ್ಬಿಟ್ಟು. ಅವರೆಕಾಳು ಬೇರೆ ನೆನೆಸಿಟ್ಟಿದ್ನಲ್ಲ, ಪಾರ್ಕಿಂಗಲ್ಲೇ ಕುತ್ಕೊಂಡು ಹಿಸ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನಾಳೆ ಬೆಳಗ್ಗೆನೆ ಟಿಫನ್ಗೆ ಮಾಡ್ಕೋಬೋದು. ನೋಡಿ ಇಷ್ಟು ಬಂದಿದೆ ಕಾಳುಗಳು. ನಂತರ ಇದನ್ನು ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ. ಇದು ಸಿಪ್ಪೆ ಇದೆ ಅಲ್ವಾ ಹಿಸ್ಕಿರೋ ಅಂಥದ್ದು, ಇದನ್ನು ನಾವು ರೋಡಲ್ಲಿ ಹಾಕ್ತೀವಿ. ಅಂದರೆ ಸೆಂಟ್ರ್ ರೋಡಲ್ಲಿ ಹಾಕಿದ್ರೆ ಎಲ್ಲರೂ ತುಳಿದ್ರೆ ಸಾರು ರುಚಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಈ ಥರ ಮಾಡ್ತಾರೆ. ನೀವು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇನ್ಮೇಲಂತೂ ಅವರೆಕಾಳಲ್ಲಿ ಡಿಫ್ರೆಂಟ್ ರೆಸಿಪೀಸ್ನ ಮಾಡಿ ತೋರಿಸ್ತೀನಿ. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ. ಹಾಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.